ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ಆಯೋಜಿಸಲಾದ ವಾರ್ಷಿಕ ಮಜ್ಲಿಸುನ್ನೂರ್ ಹಾಗೂ ಬೃಹತ್ ಇಫ್ತಾರ್ ಕೂಟ ಕಾರ್ಯಕ್ರಮ ಎಡಪಾಲದಲ್ಲಿ ಯಶಸ್ವಿಯಾಗಿ ನಡೆಯಿತು. ಎಡಪಾಲ ಅಂಡತ್ಮಾನಿ ದರ್ಗಾ ಶರೀಫ್ನಲ್ಲಿ ಜಿಯಾರತ್ಗೆ ಹಾಗೂ ಜುಮಾ ಮಸೀದಿ ಆವರಣದಲ್ಲಿ ನಡೆದ ಮದರಿಸ್ ಶೈಖುನಾ ನಿಯಾಜ್ ಫೈಜಿ ಅವರ ನೇತೃತ್ವ ವಹಿಸಿದ್ದರು. ಪೋಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಬಶೀರ್ ಹಾಜಿ ಕೆಎ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಎಂಎಂ ಅಬ್ದುಲ್ಲಾ ಫೈಜಿ ಅವರು ಉದ್ಘಾಟಿಸಿ ಮಾತನಾಡಿದರು. ಎಸ್ವೈಎಸ್ ಕೊಡಗು ಜಿಲ್ಲಾಧ್ಯಕ್ಷ ಸಿಪಿಎಂ ಬಶೀರ್ ಹಾಜಿ, ಎಡಪಾಲ ಎಸ್ವೈಎಸ್ನ ಕಾರ್ಯದರ್ಶಿ ಅಬುಬಕರ್ ಮುಸ್ಲಿಯಾರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಸಂಜೆ 4 ಗಂಟೆಗೆ ಕೇರಳದ ಪ್ರಸಿದ್ಧ ವಾಗ್ಮಿ ಮೊಹಮ್ಮದ್ ಹನೀಫ್ ನಿಜಾಮಿ ಮುಖ್ಯ ಭಾಷಣ ನಡೆಸಿ ಹಿರಿಯರಿಗೆ ಗೌರವ ಕೊಟ್ಟು ಮುನ್ನಡೆಯಬೇಕು, ಇಸ್ಲಾಮಿನ ಆಚಾರ ವಿಚಾರಗಳಿಗೆ ಪ್ರಾಮುಖ್ಯತೆ ನೀಡಬೇಕು, ದಾರಿ ತಪ್ಪುತ್ತಿರುವ ಯುವ ಸಮೂಹವನ್ನು ಸರಿದಾರಿಗೆ ಕೊಂಡೊಯ್ಯುವಂತಾಗಬೇಕೆಂದ ಅವರು ಸೌಹಾರ್ದ ಇಫ್ತಾರ್ ಕೂಟ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಊರಿನ ಸಾಧನೆ ಮಾಡಿದ ಹಾಗೂ ಉನ್ನತ ಬಿರುದು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಸಹಸ್ರಾರು ಜನರು ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜಮಾತ್ ಉಪಾಧ್ಯಕ್ಷ ಉಮರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ರಫೀಕ್, ಕೋಶಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್, ಕಡಂಗ ಮುಯುದ್ದೀನ್ ಜಮಾತ್ ಅಧ್ಯಕ್ಷ ಅಬ್ದುಲ್ಲಾ, ಸಮಸ್ತ ಕೋಆರ್ಡಿನೇಷನ್ ಅಧ್ಯಕ್ಷ ಶಮೀಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ഇന്ന് ഒരാളെ ബഹുമാനിച്ചെങ്കിൽ ഞങ്ങളെ ബ്രിഗേഡ് ബഹുമാനിക്കപ്പെടും. ഇന്ന് ഒരാളെ അനാദരിച്ചെങ്കിൽ അവഗണിച്ചെങ്കിൽ ഞങ്ങൾക്ക് വയസ്സാകുമ്പോ ഞങ്ങളെ ജനങ്ങൾ അവഗണിക്കും. ഒരു വയസ്സിന് ബസ്സിൽ കയറി മരുന്നെല്ലാം മേങ്ങിട്ട് ബസ്സിൽ കയറുന്നെന്ന് തോന്നുന്ന അയാൾ കയ്യിലിച്ച് പാക്കും കൊട്ടെല്ലാം ഉണ്ട്. അയാൾ ബസ് കയറിയിട്ടാകുമ്പോ ബസ്സിൽ സീറ്റില്ല. حي على الفلاح